कर्नाटक के हुबली में कमर्शियल गैस सिलेंडर की सप्लाई अचानक बंद होने से होटल इंडस्ट्री संकट में आ गई है। हुबली होटल एसोसिएशन ने चेतावनी दी कि बुधवार को शहर के करीब 30% होटल बंद रहेंगे। अगर गुरुवार तक सप्लाई बहाल नहीं हुआ तो शुक्रवार को बाकी 70% होटल भी बंद किए जा सकते हैं। एसोसिएशन का कहना है कि गुजरात, राजस्थान, उत्तर प्रदेश, केरल और आंध्र प्रदेश में कमर्शियल सिलेंडर की सप्लाई सामान्य रूप से जारी है, जबकि कर्नाटक और तमिलनाडु में इसे बंद कर दिया गया है, जिससे होटल कारोबारियों में नाराजगी है। ಆಹಾಕಾರ ಆಗಿದೆ. ಅದು ನೇರವಾಗಿ ಹೊಡೆತ ಬಿದ್ದಿದ್ದು ಹೋಟೆಲ್ ಉದ್ಯಮಕ್ಕೆ. ಇದರ ಬಗ್ಗೆ ನಮಗೆ ಗೊತ್ತೇ ಇದ್ದಿದ್ದಿಲ್ಲ. ಹಾಗಾಗಿ ನಿನ್ನೆಯಿಂದ ಏನು ಸಿಲಿಂಡ್ರು ಸರ್ವಿಸ್ ಕೊಡೋದೇನು ಬಂದ್ ಮಾಡಿದ್ದಾರೆ. ಇವತ್ತು ನಿನ್ನೆ ನಮಗೆ ಮಾತುಕತೆಯಲ್ಲಿ ಗೊತ್ತಾಯಿತು. ಇವತ್ತಿನ ಪರಿಸ್ಥಿತಿ ನೋಡಿದಾಗ ಇವತ್ತು ಮಧ್ಯಾಹ್ನ ತನಕ ಒಂದಷ್ಟು 30-35% ಹೋಟೆಲ್ಗಳು ಬಂದ್ ಆಗ್ತವೆ. ನಾಳೆ ದಿನ ಅದೊಂದು 50%ಗೆ ಹೋಗ್ಬೋದು. ಇನ್ನು 2 ದಿನದಲ್ಲಿ ಪೂರ್ಣ 90% ಹೋಟೆಲ್ಗಳು ಬಂದ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಪರ್ಯಾಯ ವ್ಯವಸ್ಥೆ ಇಲ್ಲ ನಮ್ಮ ಹತ್ರ ಈಗ. ಮೊದಲಿಗೆ ನಾವು ಕಟ್ಟಿಗೆ ಒಲೆಯನ್ನು ಇಟ್ಟುಕೊಂಡಿದ್ವಿ, ಈಗ ಪೂರ್ಣ ತೆಗೆದಿದ್ದೇವೆ. ಈಗ ಅದಕ್ಕೆ ಕರೆಂಟಿನ ಒಲೆಗಳನ್ನು ಯೋಚನೆ ಮಾಡಿದ್ವಿ, ಅದು ಕೂಡ ನಮಗೆ ತಕ್ಷಣ ಆಗ್ತಾ ಇಲ್ಲ. ಇನ್ನು ಪ್ರೈವೇಟ್ ಆಗಿ ಇರುವಂಥ ಸಿಲಿಂಡ್ರು ಸರ್ವಿಸ್ ಯಾರು ಕೊಡ್ತಾ ಇದ್ರು ಅವರನ್ನು ಮಾತಾಡಿಸಿದಾಗ ಅವ್ರ ಹತ್ರನೂ ಇಲ್ಲ ಈಗ ಇವತ್ತಿನ ದಿನ. ಮತ್ತು ಸಂಬಂಧಪಟ್ಟಂಥ ಇಲಾಖೆಗೆಲ್ಲ ಮಾತಾಡುವ ಪ್ರಯತ್ನ ಮಾಡಿದ್ವಿ, ಅಲ್ಲಿಂದನೂ ಕೂಡ ನಮಗೆ ಯಾವುದೇ ಹೇಳಿಕೆಗಳು ಅಥವಾ ಸ್ಪಷ್ಟವಾಗಿ ಏನೂ ಇಲ್ಲ. ಅವರು ಅಸಹಾಯಕದ ಮಾತುಗಳನ್ನು ಹೇಳ್ತಾರೆ. ರಾಜ್ಯ ಸರ್ಕಾರಕ್ಕೆ ಮಾತಾಡಿದಾಗ ಇದು ನಮ್ಮ ಕೈಯಲ್ಲಿಲ್ಲ, ಅದು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದವರೇ ಇದನ್ನು ಸಂಪೂರ್ಣವಾಗಿ ನಿರ್ಣಯ ಮತ್ತು ನಿಯಂತ್ರಣದಲ್ಲಿ ಇರುವುದರಿಂದ ಅದು ನಮಗೆ ಸಂಬಂಧ ಇಲ್ಲ ಅನ್ನುವಂಥ ರಾಜ್ಯ ಸರ್ಕಾರದ ಹೇಳಿಕೆ ನಮ್ಮ ರಾಜ್ಯ ಸಂಘದ ಜೊತೆ ಮಾತುಕತೆ ಮಾಡಿದಾಗ ಅದು ಗಮನಕ್ಕೆ ಬಂತು. ಈಗ ಒಟ್ಟಾರೆ ನಾವಿವತ್ತು ಹುಬ್ಬಳ್ಳಿ ಹೋಟ್ಲು ಸಂಘದಿಂದ ವಿಚಾರ ಮಾಡಿದ್ದೇನಂತ ಹೇಳಿದರೆ, ಈಗ ಸದ್ಯ ನಮ್ಮ ಚರ್ಚೆಗಳಾಯಿತು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತ. ಈ ಸ್ಥಿತಿ ಅಂದರೆ ಇವತ್ತಿನ ಮಧ್ಯಾಹ್ನಕ್ಕೆ ಎಲ್ಲರೂ ಹೆಚ್ಚು 30-35% ಬಂದ್ ಆಗ್ತೇವೆ ಅಂತ ಒಂದು ಸ್ಥಿತಿ ನಮಗೆ ಸಿಕ್ಕಿದೆ. ಈಗ ನಾಳೆ ಎಷ್ಟು ಹೋಟ್ಲು ಇವತ್ತು ಬಂದಾಗಿದ್ದು ಒಂದೇ ಹೋಟೆಲು. ಇವತ್ತು ಅವರು ಓಪನ್ ಮಾಡಲಿಲ್ಲ, ಯಾಕಂದರೆ ಸಿಲಿಂಡರ್ ಇಲ್ಲ ಅವ್ರ ಹತ್ರ. ಇನ್ನೂ ಮಧ್ಯಾಹ್ನ ತನಕ ಕೆಲವರಿದ್ದಾರೆ. ಇನ್ನು ನಮ್ಮ ಬಹರೇನ್ ರೆಸ್ಟೋರೆಂಟಿನಲ್ಲಿಯೂ ಕೆಲವೊಂದೊಂದು ಆಹಾರಗಳನ್ನು ಇವತ್ತು ಕೆಲವು ಬಂದ್ ಮಾಡಿದ್ದಾರೆ. ಆಹಾರ ತಯಾರಿಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಸಣ್ಣ ಮಾಹಿತಿ ಬಂದಿದೆ. ಈಗ ನಮ್ಮ ಇವತ್ತಿನ ನಿರ್ಣಯದಲ್ಲಿ ಏನಂತ ಹೇಳಿದರೆ, ಇವತ್ತು ಮತ್ತು ನಾಳೆ 2 ದಿವಸದಲ್ಲಿ ನಮ್ಮ ಸ್ಥಿತಿ ಪೂರ್ಣ ಗೊತ್ತಾಗ್ಬಿಡುತ್ತೆ. ನಾವು ಬಂದ್ ಕರೆ ಕೊಡುವ ಅವಶ್ಯಕತೆ ಇಲ್ಲ, ತಾನಾಗೆ ಬಂದಾಗ್ತಾ ಇದೆ. ನಮ್ಮ ಉದ್ಯಮ ಉರಿ ಇಲ್ಲ ಅಂದ್ರೆ ಉದ್ಯಮ ಇಲ್ಲ. ಹಾಗಾಗಿ ನಮ್ಮ ಇವತ್ತು ಏನು ಬೆಳಕು ಕೊಡಬೇಕಾಗಿದೆ ಅದೇ ಹೋಗ್ಬಿಟ್ಟಿದೆ. ನಮಗೆ ಇಲ್ಲಿ ಆತಂಕ ಇರುವುದು, ದೇಶದ ವಿಪತ್ತು ಬಂದಾಗ ನಾವು ದೇಶದ ಜೊತೆ ಇರಬೇಕಾಗಿದೆ, ಅದು ತಪ್ಪಿಲ್ಲ, ನಾವು ಇರ್ತೇವೆ. ಆದರೆ ನಮ್ಮ ತಕ್ಷಣ ಹೀಗಾಯ್ತಲ್ಲ ಅನ್ನೋದು ಇದೆಲ್ಲೋ ಒಂದು ಕಡೆ ನಮಗೆ ಡೌಟ್ ಬರ್ತಾ ಇದೆ. ಇದರ ಹಿಂದೆ ಏನಿರ್ಬೋದು ಅಂತ. ಇದ್ರ ಬಗ್ಗೆ ಸ್ವಲ್ಪ ಎರಡೂ ಸರ್ಕಾರ ಗಮನಿಸಬೇಕೇನೋ ಅಂತ ನಾವು ಆಗ್ರಹ ಪಡಿಸ್ತೇವೆ ಹುಬ್ಬಳ್ಳಿ ಹೋಟ್ಲು ಸಂಘದಿಂದ. ಇನ್ನೊಂದು ನಮಗೆ ಭಾಳ ಆತಂಕ ಇರುವುದು ನಮ್ಮ ಕಾರ್ಮಿಕರು. ಈಗ ಹಿಂದಕ್ಕೆ ಕರೋನಾ ಬಂದಾಗ ನಾವು ತುಂಬ ಕಾರ್ಮಿಕರನ್ನು ಕಳ್ಕೊಂಡೆ, ಉದ್ಯಮವನ್ನು ಪೂರ್ಣ ಕೆಳಗೆ ಹೋಯಿತು. ಈಗ ಬೇರೆ ಬೇರೆ ಊರಿಂದ ಬೇರೆ ಬೇರೆ ರಾಜ್ಯದಿಂದ ಇರುವಂಥ ಕಾರ್ಮಿಕರನ್ನ ಈಗ ಇದೇ ರೀತಿ ಮುಂದುವರೆದ್ರೆ ನಾವು ಕಾರ್ಮಿಕರನ್ನ ಅವರು ತಕ್ಷಣ ಊರಿಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಈಗ ಅವ್ರಿಗೆ ವ್ಯವಸ್ಥೆ ಇದೆ. ನಮ್ದು 1 ದಿವಸ ಬಂದಾಯ್ತು ಅಂದರೆ ಕಾರ್ಮಿಕರೆಲ್ಲ ಊರಿಗೆ ಹೋಗ್ತಾರೆ. ನಮ್ಮ ಹೋಟೆಲನ್ನು ಮರು ಪ್ರಾರಂಭ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ. ಇದು ಭಾಳ ಇನ್ನೊಂದು ಕೆಲವು ಇವತ್ತು ಚರ್ಚೆಯಲ್ಲಿ ಬಂದಿದ್ದೇನಂತ ಹೇಳಿದರೆ, ಒಂದು ಹೋಟ್ಲಲ್ಲಿ ಅಡುಗೆ ಮಾಡಲಿಕ್ಕೆ ಅರ್ಧ ಸಿಲಿಂಡರ್ ಇದೆ, ಆ ಅರ್ಧ ಸಿಲಿಂಡರ್ ಖಾಲಿ ಆಯ್ತು ಅಂತ ಹೇಳಿದರೆ ಕಾರ್ಮಿಕರ ಊಟೋಪಚಾರಕ್ಕೂ ತೊಂದರೆ ಆಗ್ತಾಯಿದೆ. ಇದು ಒಂದು ಭಯಾನಕ ಸ್ಥಿತಿ ಇದೆ. ಎಲ್ಲ ಸ್ಥಿತಿ ನೋಡಿದಾಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಳ್ತಿರೋ ಲೆಕ್ಕ ನೋಡಿದಾಗ ನಾವು ಮೊದಲು ಅವರು ಗೃಹ ಬಳಕೆ ಸಿಲಿಂಡರ್ಗಳನ್ನು ಒತ್ತು ಕೊಡಬೇಕು, ಅವರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಇನ್ನೊಂದು ಆಸ್ಪತ್ರೆಗೆ ಕೊಡಬೇಕು. ಇನ್ನೊಂದು ಸ್ಕೂಲು ಮತ್ತು ಕಾಲೇಜುಗಳಲ್ಲಿರುವಂಥ ಹಾಸ್ಟೆಲ್ಗಳನ್ನು ಯಾರು ನಿರ್ವಹಣೆ ಮಾಡ್ತಾರೆ ಅವ್ರಿಗೆ ಕೊಡಬೇಕು. 4ನೇದಾಗಿ ಕಮರ್ಷಿಯಲ್ ಯಾರು ಬಳಸ್ತಾರೆ ಅವ್ರಿಗೆ ಕೊಡಬೇಕು. ಇನ್ನು ಇಂಡಸ್ಟ್ರಿ 5ನೇ ಭಾಗಕ್ಕೆ ಯೋಚನೆ ಮಾಡಿದ್ದಾರೆ. ಅಲ್ಲ, ಅವರು ತಂತ್ರಗಾರಿಕೆ ನಮ್ಮದೇನು ಅದಕ್ಕೆ ಆಕ್ಷೇಪಣೆ ಇಲ್ಲ. ಆದರೆ ನಮ್ಮ ಆಹಾರ ಉದ್ಯಮ ಬೇರೆ ಊರಿಂದ ಬಂದವರಿಗೆ, ಆಸ್ಪತ್ರೆಯಲ್ಲಿ ಬಂದವರಿಗೆ, ಎಲ್ಲರಿಗೂ ಕೂಡ ಆಹಾರ ಕೊಡುವಂಥ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಗೆ ಏನು ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಬೇರೆ ಬೇರೆ ಊರಿಂದ ಉದ್ಯೋಗಕ್ಕಾಗಿ ಬಂದವರಿಗೆ, ಬೇರೆ ಬೇರೆ ಆಸ್ಪತ್ರೆಗಾಗಿ ಬಂದವರಿಗೆ ಎಲ್ಲ ತೊಂದರೆ ಆಗ್ತಾ ಇದೆ.
ಉದಾಹರಣೆಗೆ ನಮ್ಮ ಸುಮಾರು ಹೋಟೆಲಲ್ಲಿ ಇವತ್ತು ಕಂಡು ಬಂತು, ಆಸ್ಪತ್ರೆಯವರು ಒಂದು ಬಿಸಿ ನೀರು ತಗೊಂಡು ಹೋಗುವಂಥ ಅಕ್ಕಪಕ್ಕ ಹೋಟ್ಲವರಿಗೆ ಅದೊಂದು ಕಾಮನ್ ಸೇವೆ ಅದು. ಅದನ್ನು ಇವತ್ತು ಭಾಳ ಜನಕ್ಕೆ ಕೊಡ್ಲಿಕ್ಕಾಗಿಲ್ಲ. ಅದು ಬಹಳ ನೋವಿನ ಸಂಗತಿಯನ್ನು ಕೆಲವು ಹೋಟೆಲ್ ಉದ್ಯಮಿಗಳು ಹೇಳ್ಕೊಂಡ್ರು. ನಮಗೆ ನಮ್ಮ ವ್ಯಾಪಾರದಕ್ಕಿಂತ ಈ ರೀತಿ ಇವತ್ತು ಆಯಿತು, ಭಾಳ ಬೇಜಾರಾಯಿತು. ಈಗ ನಮಗೆ ಕೊಟ್ಟರೆ ಸಿಲಿಂಡರ್ ಖಾಲಿ ಆಗುತ್ತೆ, ಕೊಡಲಿಲ್ಲ ಅಂದರೆ ನಮ್ಮ ಆಸ್ಪತ್ರೆಗೆ ಸೇವೆ ಕೊಡಲಿಕ್ಕಾಗಿಲ್ಲ ಅನ್ನುವಂಥ ನೋವಿದೆ. ಹೋಟೆಲ್ ನಂದು ನಿಮ್ಮ ಮುಖೇನ, ಮಾಧ್ಯಮದವರ ಮುಖೇನ ನಾನು ಸರ್ಕಾರವನ್ನು ಆಗ್ರಹಪಡಿಸೋದೇನಂತ ಹೇಳಿದರೆ, ಹೋಟೆಲ್ ಉದ್ಯಮ ಅಂದರೆ ಅದೊಂದು ಆಹಾರ ಉದ್ಯಮ. ಹೋಟೆಲ್ಲು, ಬೇಕ್ರಿ ಇವೆಲ್ಲವೂ ಕೂಡ ಆಹಾರ ತಯಾರಿಕಾ ಘಟಕ. ಅದು ಅಂದರೆ ತಕ್ಷಣ ಮಾಡಿಕೊಡುವಂಥದ್ದು. ಇದನ್ನು ನೀವು 4ನೇ ಲೈನಲ್ಲಿ ಇಟ್ಟಿದ್ದೀರಿ. ಹಸಿದವರಿಗೆ ಊಟ ಕೊಡುವುದನ್ನು ಇಷ್ಟು ಕಡೆಗಣಿಸುವುದು ಎಷ್ಟು ಮಟ್ಟಕ್ಕೆ ಸರಿ? ಇದನ್ನು ಪಕ್ಕಾ ಯೋಚನೆ ಮಾಡಬೇಕು ಸರ್ಕಾರ. ಹೋಟೆಲ್ ಅಂತ ಹೇಳಿದರೆ ಅದು ಬಂದವರ ಆರೈಕೆ ಮಾಡುವ ಕೇಂದ್ರ. ಅದು ಇದನ್ನು ಈ ರೀತಿಯಲ್ಲಿ ಕಡೆಗಣಿಸೋದು ಎಷ್ಟಕ್ಕೆ ಸತ್ಯ ಇದು? ಹಾಗಾದರೆ ಬೇರೆ ಬೇರೆ ಊರಿನಿಂದ ಬಂದವರಿಗೆ ಆರೈಕೆ ಮಾಡುವುದು ಯಾರು? ಅದಕ್ಕೇನು ವ್ಯವಸ್ಥೆ ಸರ್ಕಾರ ಮಾಡಿದೆ? ಈಗ ಲಾಜಲ್ಲಿ ಬಂದು ಉಳ್ಕೊಂಡವರಿಗೆ ಊಟ ಕೊಡಬೇಕಲ್ಲ, ಅವರು ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಇದಕ್ಕೆ ಯಾವುದೂ ತಯಾರಿ ಇಲ್ಲ ಸರ್ಕಾರದ ಕಡೆಯಿಂದ. ಹೌದಪ್ಪ, ಯಾವುದಾರು ಒಂದು ಸರ್ಕಾರದ ಕಡೆಯಿಂದ ಕೇಂದ್ರ ಇದೆಯಾ, ಆಯಿತು ಎಲ್ಲರೂ ಹೋಗ್ಬೇಕು, ಅದೂ ಇಲ್ಲ. ಇವೆಲ್ಲ ಅವ್ಯವಸ್ಥೆಗಳು ಕಾಣಿಸ್ತಾ ಇದೆ. ಅದಕ್ಕೆ ನಾವು ಹೋಟೆಲ್ ಸಂಘ ಆಗ್ರಹಪಡಿಸೋದೇನಂತ ಹೇಳಿದರೆ, ಇದು ಇಡೀ ರಾಜ್ಯದೊಳಗೆ ಈ ವ್ಯಾಪಕತೆ ಕಾಣ್ತಾ ಇದೆ. ಬರುವ ದಿನದಲ್ಲಿ ಹೋಟೆಲ್ ಉದ್ಯಮ ಸುಮಾರು ಹುಬ್ಳಿ ಮತ್ತು ಧಾರವಾಡ, ಈ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಮತ್ತು ಇಡೀ ರಾಜ್ಯ ನೋಡಿದಾಗ ನಮಗೊಂದು ಸಾಮಾನ್ಯ ಅಂದಾಜು ಇರೋದು, ಸಣ್ಣ ದೊಡ್ಡ ಎಲ್ಲ ಹೋಟೆಲ್ಗಳು ಸೇರಿದರೆ 60,000 ಹೋಟೆಲ್ಗಳಿದೆ. ಈ 60,000 ಹೋಟೆಲ್ಗಳು ಎಲ್ಲವೂ ನಡೀತಾ ಇರುವುದು ಸಿಲಿಂಡರ್ ಬೇಕೇ, LPG ಬೇಕೇ ನಮಗೆ. ಇದು ಒಂದು ವೇಳೆ ಬಂದಾದರೆ ಇದರ ಹಿಂದೆ ಇರುವಂಥ ಕಾರ್ಮಿಕ ವೃಂದ ಇರ್ಬೋದು ಮತ್ತು ಆ ಕಾರ್ಮಿಕ ವೃಂದದ ಕುಟುಂಬಗಳಿರ್ಬೋದು, ಇದ್ರ ಹಿಂದೆ ಹೋದಾಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನಗಳು ಕಷ್ಟಕ್ಕೆ ಬೀಳ್ತಾರೆ. ಇದನ್ನು ಅಷ್ಟು ಈಸಿ ತಿಳ್ಕೊಳ್ಬಾರ್ದು. ಮತ್ತು ಸುಮಾರು 140 ಕೋಟಿ ಜನ ಇರುವ ಈ ದೇಶ, ಇದು ತಕ್ಷಣ ಯಾಕೆ ಒಂದು 10 ದಿನದ ಬೇರೆ ದೇಶದಲ್ಲಿ ಆದಂಥ ಯುದ್ಧಕ್ಕೆ ನಾವು ಕಂಗಾಲಾದಿವ್ಯಾ? ಇದ್ರ ಬಗ್ಗೆ ಸರ್ಕಾರ ಗಮನಿಸಬೇಕು ಏನೋ ಅಂತ ಅನಿಸೈತಿ. ಹಾಗಾಗಿ ನಾವು ನಿಮ್ಮ ಮುಖೇನೇ ಒತ್ತಾಯ ಮಾಡೋದು. ಯಾಕಂದರೆ ಇದು ಒಂದು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದರು. ನಾನು ಮಾಧ್ಯಮದವ್ರನ್ನ ಭಾಳ ಅಭಿನಂದಿಸ್ತೇನೆ. ನಿನ್ನೆಯಿಂದನೇ ಇಡೀ ವ್ಯವಸ್ಥೆಯನ್ನು, ಗೃಹ ಬಳಕೆ ಸಿಲಿಂಡರ್ ಇರ್ಬೋದು ಅಥವಾ ಸಿಲಿಂಡರು ಕಮರ್ಷಿಯಲ್ಲು, ಹೋಟೆಲ್ ಉದ್ಯಮದಿರ್ಬೋದು, ಭಾಳ ಉತ್ತಮವಾಗಿ ಇದನ್ನು ಕಾರ್ಯ ಮಾಡಿದ್ದಾರೆ. ಅಂದರೆ ಜಾಗೃತಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾನು ನಿಮ್ಮ ಎಲ್ಲ ಮಾಧ್ಯಮವನ್ನು ಅತ್ಯಂತ ಹೃದಯಪೂರ್ವಕ. ಯಾವುದು? ನಾವು ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲಾಧಿಕಾರಿಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಅವರು ಅಸಹಾಯಕತೆ, ಅಂದರೆ ಅವ್ರು ಯಾವುದೂ ಕೂಡ ಕ್ಲಾರಿಟಿ ಕೊಡಲಿಲ್ಲ. ಈಗ ನಾವು ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸಂಘದ ಜೊತೆಗೆ ಮಾತಾಡಿದಾಗ ಅವರಲ್ಲಿ ಸರ್ಕಾರದ ಮಿನಿಸ್ಟ್ರ್ ಜೊತೆ ಮಾತಾಡಿದ್ದಾರೆ. ಅವ್ರು ಹೇಳಿದ್ದು ಅದು ಕೇಂದ್ರ ಸರ್ಕಾರದ್ದು, ನಮ್ಮ ವ್ಯಾಪ್ತಿಗಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇಷ್ಟು ಅವ್ರ ಕೈ ತೊಳ್ಕೊಂಡಿದ್ದಾರೆ. ಅವರ ಗಮನಕ್ಕೆ ನಾನು ನಿನ್ನೆ ಫೋನ್ ಮಾಡಿದ್ದೇನೆ. ಆ ನಂತರ ಇವತ್ತು ಕೂಡ ಫೋನ್ ಮಾಡಿದ್ದೇನೆ. ಅಂದ್ರೆ ಅವರು ಪರ್ಸನಲ್ ಸೆಕ್ರೆಟರಿಗೆ ಅವ್ರಿಗೆ ವಿಷಯ ಕೊಟ್ಟಿದ್ದೇನೆ. ಈ ತರ ಪರಿಸ್ಥಿತಿ ಆಗಿದೆ, ಇದನ್ನ ನೀವು ಎಲ್ಲ MP ಗಳು ಕೂಡ ಮಾಡುವಂತದ್ದು ಕೆಲಸ ಇದು. ಕೇವಲ 1-2 MP ಅಷ್ಟೇ ನಮಗೆ ಮಾಹಿತಿ ಬಂದಿದೆ ಅಲ್ಲಿ ಮನವಿ ಕೊಟ್ಟಿದ್ದ ಬಗ್ಗೆ. ಅಂದ್ರೆ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೇವೆ, DC ಮಾತಾಡಿದ್ದೇವೆ, ಜಾಯಿಂಟ್ ಡೈರೆಕ್ಟರ್ ಆಫ್ ಫುಡ್ ಅವ್ರಿಗೂ ಕೂಡ ಮಾತಾಡಿದ್ದೇವೆ. ಅವರೆಲ್ಲ ಅಸಹಾಯಕತೆ ಇದು ಮಾಡಿದ್ದಾರೆ. ಆದರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು PA ಅವರು ದಿಲ್ಲಿಯಲ್ಲಿ ಇದ್ದಾರಂತೆ, ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೇವೆ ಇದ್ರ ಬಗ್ಗೆ. ನೀವು ಕೇಂದ್ರ ಸಚಿವರಿಗೆ 10 ದಿನದ ಸಮಯದಲ್ಲಿ ನಿಮ್ಗೆ ತಿಳಿಸಿದ್ರೆ ಪರ್ಯಾಯ ವ್ಯವಸ್ಥೆ ಹೋಟೆಲ್ನವ್ರು ಏನೋ ತಮ್ಮದೇ ನೆಲೆಗಟ್ಟಿನ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರು. ಆಲ್ ಆಫ್ ಸಡನ್ ಬಂದು 1 ದಿನದಲ್ಲಿ ನೀವು ಬಂದು ಅಂದ್ರೆ ಪರ್ಯಾಯ ವ್ಯವಸ್ಥೆ ಇಲ್ಲ, ನೀವು ಕೊಡೋ ಸಿಲಿಂಡರ್ ಇಲ್ಲ, ಇನ್ನು 8 ದಿವಸ ಆದ್ರೂ ಕೊಟ್ಟು ಮುಂದೆ ಕೊಡಕ್ಕಾಗಲ್ಲ ಅಂದ್ರೆ ಅದು ಒಂದು ಲೆಕ್ಕ. ಹೌದು, ಏನು ಇಲ್ಲದೆ ನೀವು ಭಾಳ ಸರಿ ಇದೆ. ನಾವು ಈಗ ಅದನ್ನೇ ಸರ್ಕಾರಕ್ಕೆ ಆಗ್ರಹಪಡಿಸೋದು. 140 ಕೋಟಿ ಇದ್ದಂಥ ಜನಸಂಖ್ಯೆ ಇರುವಂಥ ಈ ದೇಶದಲ್ಲಿ ಇದ್ದಕ್ಕಿದ್ದಾಗ ಇಲ್ಲ ಅಂತ ಹೇಳೋದು ಎಷ್ಟು ಸಮಂಜಸ? ಯಾಕೆ ಅಷ್ಟು ನಿಮ್ಮ ಆಡಳಿತ ಸರಿ ಇಲ್ವಾ? ನೀವು ಟೈಮ್ ಕೊಡಿ, 15 ದಿವಸ ಟೈಮ್ ಕೊಡಿ. ಅಥವಾ ನೀವು ಬಳಕೆ ಮಾಡೋದು ಇವತ್ತು 10 ಸಿಲಿಂಡರ್ ಒಬ್ಬ ಬಳಸ್ತಾನೆ ಅಂದರೆ 5 ಕೊಡ್ತೇವೆ ಅಂತೇಳಿ 5 ಸಿಲಿಂಡರ್ ಕೊಟ್ಟು ಇನ್ನೊಂದು 10 ದಿನಕ್ಕೆ ನೀವು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ನಾವು ಮಾಡ್ಕೊಳ್ತೇವೆ. ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಮಾಡ್ಕೊಳ್ತಾರೆ.
ಈಗ ನಮಗೆ 10 ಸಿಲಿಂಡರ್ ಬಳಕೆಯಲ್ಲಿ 5 ಸಿಲಿಂಡ್ರು ನಾವು ಬೆಳಗಿನ ಒಂದು ವ್ಯಾಪಾರ ಮಾಡ್ಕೊಳ್ತಿದ್ವಿ, ನಾವೇನಾದ್ರು ಒಂದು ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಿದ್ವಿ. ಸಿಲಿಂಡರ್ ಬಂದಾದ್ಮೇಲೆ ನಿಮ್ಗೆ 6 ತಾಸು 7 ತಾಸು ಏನು ಬಂತು ಅಲ್ಲಿ ಕ್ಲೋಸ್ ಆಗುತ್ತೆ. ಬಂದ್ ಮಾಡಿದ್ದಾರೆ. ಈಗ ಇಲ್ಲ, ಪೂರ ಬಂದ್ ಮಾಡಿದ್ದಾರೆ. ಹೌದೌದು, ಯಾವುದು ನಿನ್ನೆಯಿಂದ ಸಿಲಿಂಡರ್ ನಮ್ಗೆ ಯಾರಿಗೂ ಸಪ್ಲೈ ಮಾಡಲಿಲ್ಲ, ಯಾರ್ಯಾರಿಗೂ ಮಾಡಲಿಲ್ಲ. ಮೊನ್ನೆ ಸ್ವಲ್ಪ ಕೊಟ್ಟಿದ್ದಾರೆ, ಒಂದೊಂದು ಸಿಲಿಂಡರ್ ಕೊಟ್ಟಿದ್ದಾರೆ. ನಮಗೆ ಅದು ಗೊತ್ತಾಗ್ಲಿಲ್ಲ. ನಾಳೆ ಎಲ್ಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಮ್ಗೆ ಹೇಳ್ಬೇಕಾದ್ರೆ ನಾಳೆ ನಿಮ್ಗೆ ಎಷ್ಟು ಸಿಲಿಂಡರ್ ಬೇಕು ಅಷ್ಟು ಕೊಡ್ತೇವೆ ಅಂತಾನೆ ಹೋಗಿದ್ದಾರೆ. ನಿನ್ನೆ ಎಲ್ಲ ಇಡೀ ಸಿಲಿಂಡರ್ ಯಾರು ಸಪ್ಲೈ ಮಾಡ್ತಿದ್ದಾರೆ ಏಜೆನ್ಸಿ ಅವರು ಪೂರ್ಣ ಸ್ವಿಚ್ ಆಫ್ ಆಗಿದೆ. ಮತ್ತು ಇನ್ನೊಂದು ಭಯಾನಕ ಸ್ಥಿತಿ ಏನಂತ ಹೇಳಿದರೆ, ನಿನ್ನೆ ಸಿಲಿಂಡರ್ ಸಪ್ಲೈ ಮಾಡುವಂಥ ಏಜೆನ್ಸಿಗಳು ಹೇಳುವುದೇನಂತ ಹೇಳಿದರೆ, ನಮಗೆ ಜಿಲ್ಲಾಧಿಕಾರಿ ಮತ್ತು ಎಲ್ಲ ಅಧಿಕಾರಿಗಳು ನಿಮ್ಮ ಮೊಬೈಲ್ಗಳನ್ನು ಬಿಟ್ಟು ಬರಬೇಕು, ಅಂದ್ರೆ ಮೀಟಿಂಗ್ ಒಳಗೆ ಅವಕಾಶ ಇದೆ ಅಂತ ಹೇಳ್ತಾರೆ. ಏನಿದು ಗೌಪ್ಯ? ಅದು ಪಬ್ಲಿಕ್ ವಿಷಯ, ಅದು ಪಬ್ಲಿಕ್ ವ್ಯವಸ್ಥೆ ಅದು. ಸೊ ಇದನ್ನ ಸರಿ ಮಾಡ್ಕೊಳ್ಬೇಕಲ್ಲ. ಈಗ ಇದರ ನಡುವೆ ಎಲ್ಲೋ ಒಂದು ಕಡೆ ಪ್ರೈವೇಟ್ನವರು ಒಂದಿಷ್ಟೇನೋ ಇದು ನಡೆಸಿದಾರ, ನಮಗೆ ಒಂದು ಸಂಪರ್ಕ ತಗೊಳ್ಳಿ, ನಾವು ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ. ಈಗ 2-3 ಪ್ರೈವೇಟ್ ಏಜೆನ್ಸಿಯವ್ರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಇನ್ನೊಂದು ಬಂದಿದ್ದಾಗ ಧಾರವಾಡದಿಂದ ಒಂದು ಏಜೆನ್ಸಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಒಂದು ಕಮರ್ಷಿಯಲ್ ಸಿಲಿಂಡರ್ಗೆ 3,000 ರೂಪಾಯಿ ಡೆಪಾಸಿಟ್ ಕೊಡಿ, ಆಮೇಲೆ ಒಂದು ಸಿಲಿಂಡರ್ಗೆ 3,000 ರೂಪಾಯಿ, 2,800 ರೂಪಾಯಿ ಅದರದ್ದು 21 kg ರೇಟ್ ಇದೆ. ಈ ರೀತಿ ನೀವು 10 ಸಿಲಿಂಡರ್ ತೊಗೊಂಡ್ರೆ ನಮ್ದು ಈ ರೀತಿ ಒಂದು ಸಿಲಿಂಡರ್ ಮೇಲೆ 3,000 ರೂಪಾಯಿ ಡೆಪಾಸಿಟು, 10ಕ್ಕೆ 30,000 ಅದು ವಾಪಸ್ ಕೊಡ್ತಾರೆ. ಒಂದು ಸಿಲಿಂಡರ್ಗೆ 2,800 ರೂಪಾಯಿ ರೇಟು ಅಂತೇಳಿ ಈಗ ಒಂದು ಧಾರವಾಡದಿಂದ ನಮಗೊಂದು ಮಾಹಿತಿ ಬಂದಿದೆ. ನಾವಿನ್ನೂ ಅವ್ರ ಜೊತೆ ಹುಬ್ಳಿ ಅಸೋಸಿಯೇಷನ್ ಅವ್ರು ಮಾತಾಡಲಿಲ್ಲ, ಧಾರವಾಡದಲ್ಲಿ ಒಂದು ಮಾತುಕತೆ ನಡೀತೈತೆ. ಒಂದು ಸಂಸ್ಥೆ ಪೈಪ್ ಮೂಲಕ ಸಿಲಿಂಡರ್ ಕೈಗಾರಿಕೆಗಳಿಗೆ ಅವ್ರಿಗೆ ಕೊಡ್ತಾ ಇತ್ತು, ಅವ್ರಿಗೆ ಇನ್ನೂ ಡೊಮೆಸ್ಟಿಕ್ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ. ಈ ಅಪಾರ್ಟ್ಮೆಂಟ್ ಬಳಸ್ಕೊಂಡು ನಿಮ್ಮ ಸಂಪರ್ಕ ಏನಾದ್ರು ಮಾಡಿದ್ರು? ಈಗ 2 ಕಡೆ ಅವರು ಅದಾನಿ ಗ್ರೂಪ್ ಆಫ್ ಗ್ಯಾಸಿನವರು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ನಾವು ನಿಮಗೆ ಪೈಪ್ಲೈನ್ ಸಪ್ಲೈ ಕೊಡ್ಬೋದು, ಈಗ ಸದ್ಯಕ್ಕೆ ನಿಮ್ಮದು ವ್ಯವಸ್ಥೆಗಳಿದ್ದರೆ ನಮ್ದು ಎಲ್ಲೆಲ್ಲಿ ಪೈಪ್ಲೈನ್ ಇದೆ ಅಲ್ಲಿ ನಾವು ಸಪ್ಲೈ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಬಟ್ ಅದು ಎಲ್ಲಿ ಮಟ್ಟಕ್ಕಂತ ನಾವಿನ್ನೂ ಅದನ್ನು ಅವ್ರ ಜೊತೆಗೆ ಮಾತುಕತೆ ಏನು ಮಾಡಲಿಲ್ಲ. ಅವ್ರ ಪೈಪ್ಲೈನ್ ಎಲ್ಲಿದೆ ಅಲ್ಲಿ ಅವರು ಕೊಡುವಂಥ ವ್ಯವಸ್ಥೆ ಮಾಡಬಹುದು ಅಂತೇಳಿ 2 ಹೋಟೆಲ್ ಅವರಿಗೆ ಅವರು ಮಾತಾಡಿದ್ದಾರೆ. ಇದೊಂದು ಸ್ವಲ್ಪ ಇದು ಪ್ರಶ್ನೆ, ಇದು